ನಿಮ್ಗೆ RSS ಮೇಲೆ ಯಾಕಿಷ್ಟು ಕೋಪ? RSS ಮೇಲೆ ಕೋಪ ಇಲ್ಲ, ಅದು ಸಂಘಟನೆ ಹೆಸರು ಏನಾದ್ರೂ ಇರ್ಬೋದು. ರಾಡಿಕಲೈಸೇಷನ್ ಆಫ್ ಎನಿ ರಿಲಿಜಿಯನ್ ಬೈ ಎನಿ ರಿಲಿಜಿಯನ್ ಈಸ್ ನಾಟ್ ಕರೆಕ್ಟ್. ಅದು ಯಾರೇ ಇರ್ಬೋದು, RSS ಇರ್ಬೋದು, ತಾಲಿಬಾನ್ ಇರ್ಬೋದು, ಬೇರೆ ಯಾವುದೇ ಸಮುದಾಯಕ್ಕೆ ಸೇರೋದಿರ್ಬೋದು, ಧರ್ಮಕ್ಕೆ ಸೇರಿದಿರ್ಬೋದು. ನಮ್ಗೆ ಎಲೆಕ್ಟ್ ಮಾಡಿರೋದು ಯಾಕೆ ಮೇಡಮ್? ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು, ಬಂಡವಾಳ ತರಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬೇಕು, ಅದಕ್ಕೆ ತಾನೇ ನಮ್ಗೆ ಮಾಡಿರೋದು. ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಮೇಡಮ್? 11 ವರ್ಷದ ಬಂದು ಏನಾಗಿದೆ ಹೇಳಿ? ಆಮೇಲೆ ಈ ತತ್ವ ಸಿದ್ಧಾಂತ ಅಷ್ಟು ಚೆನ್ನಾಗಿದ್ರೆ BJP ಅವರ ಮನೆ ಮಕ್ಕಳು ಯಾಕೆ ಇದನ್ನ ಆಚರಣೆ ಮಾಡ್ತಾ ಇಲ್ಲ? ಯಾಕೆ ಅವ್ರು ಗೌರಕ್ಷಕರಾಗಿಲ್ಲ? ಅವರು ಧರ್ಮ ರಕ್ಷಣೆ ಮಾಡ್ತಾ ಇಲ್ಲ? ಅವ್ರ ಮಕ್ಳಿಗೆ ಯಾಕೆ ತ್ರಿಶೂಲ ದೀಕ್ಷೆ ಇಲ್ಲ? ಯಾಕೆ ಇದು ಬರೇ ಬಡವರಿಗೋಸ್ಕರ, ಹಿಂದುಳಿದ ವರ್ಗದವರಿಗೋಸ್ಕರ ಮಾಡಿ? ನೀವು ನೋಡಿ, ಈಗ ನಮ್ಗೆ ಅವರಿಗೆ ವ್ಯತ್ಯಾಸ ಏನಂದ್ರೆ, ನಾನು ನನ್ನ ಮಗನಿಗೆ ಏನು ಬಯಸ್ತಾ ಇದ್ದೀನಿ ಅದೇ ನಾನು ಚಿತಾಪುರಿನ ಪ್ರತಿಯೊಬ್ಬ ಮಗುಗೂ ಬಯಸ್ತಾ ಇದ್ದೀನಿ. ಇವ್ರು ಹಂಗಲ್ಲ. ಇವ್ರ ಮಕ್ಕಳಿಗೆ ಬೇರೆ ಆಲೋಚನೆ, ಬಡವ್ರ ಮಕ್ಕಳಿಗೆ ಬೇರೆ ಆಲೋಚನೆ. ಅದು ಕರೆಕ್ಟಾ? ಸ್ವಯಂ ಸೇವಕ ಈಗ ಕೆಲವು ಬಿಜೆಪಿ ನಾಯಕರು ಮೊನ್ನೆ ಹೋದಾಗ ನಾವು ತೊಡೆ ತಟ್ಟಕ್ಕೂ ರೆಡಿ ಇದೀವಿ, ತೊಡೆ ಒಡೆಯಕ್ಕೂ ರೆಡಿ ಇದೀವಿ ಅಂತಾರಲ್ಲ, ಮತ್ ಕೊಡಿ ದೊಣ್ಣೆ ಅವ್ರ ಮಕ್ಳ ಕೈನಲ್ಲಿ ಕೊಟ್ಬಿಟ್ಟು ಓಡಿಸ್ರಿ, ಯಾರು ಬೇಡ ಅಂದಿದ್ದಾರೆ? ಇವ್ರ ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ರೆ ಕೈಂಡ್ಲಿ ಅವ್ರ ಬ್ಯಾಕ್ಗ್ರೌಂಡ್ಗಳು ಚೆಕ್ ಮಾಡ್ಕೊಳ್ಳಿ, ನನ್ನ ಮಕ್ಳ ಬ್ಯಾಕ್ಗ್ರೌಂಡ್ಗಳು ಚೆಕ್ ಮಾಡ್ಕೊಳ್ಳಿ, ನಾನೇನ್ ಭಾಷಣದಲ್ಲಿ ಮಾತಾಡ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ನಡೆ ಮತ್ತೆ ನುಡಿನಲ್ಲಿ ವ್ಯತ್ಯಾಸ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಅವ್ರ ನಡೆ ಮತ್ತೆ ನುಡಿನಲ್ಲಿ ವ್ಯತ್ಯಾಸ ಇದ್ರೆ ಅವ್ರು ರಾಜೀನಾಮೆ ಕೊಡ್ತಾರ? ಏನ್ ದಾಡಿ ಬಡ್ದಿದೆ? ಇವ್ರು ಮಕ್ಳು ಹುಟ್ಟಿಸ್ಬೋದಲ್ಲ. ಬರೇ 3 ಜನ 4 ಜನ ಮಕ್ಳು ಬರೇ ಬಡವ್ರು ಹುಟ್ಟಿಸ್ಬೇಕಾ? ಇವ್ರಿಗೇನ್ ದಾಡಿ ಬಡ್ದಿದೆ? ಮದುವೆ ಆಗ್ಲಿ, ಮಕ್ಳು ಹುಟ್ಟಿಸ್ಲಿ, ಧರ್ಮ ರಕ್ಷಣೆ ಗೌರಕ್ಷಣೆಗೆ ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ? ಯಾಕೆ ಬಿಡ್ಬೇಕು? ಪ್ರವಚನ ಕೇಳಕ್ಕಿಲ್ಲ ಅಲ್ಲ ಸರ್, ನೀವು ಹೇಳಿದ ಮಾತ್ರಕ್ಕೆ ಧರ್ಮ ರಕ್ಷಣೆ ಗೋರಕ್ಷಣೆ ಬಿಟ್ಬಿಡ್ಬೇಕಾ? ಈಗ ಇವ್ರು ಬಂದು ಎಷ್ಟು ವರ್ಷ ಆಯ್ತು ಮೇಡಮ್? 100 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಧರ್ಮ ಇರ್ಲಿಲ್ವಾ? 3,000 ವರ್ಷದ ಇತಿಹಾಸ ಇದೆ ಈ ಧರ್ಮಕ್ಕೆ, ಧರ್ಮಗಳಿಗೆ. ಅದೆಲ್ಲಾನು ಕಾಪಾಡ್ಕೊಂಡು ಬಂದಿದ್ ಇವ್ರೇನಾ 2,900 ವರ್ಷ? ಇಟ್ಸ್ ಓಕೆ. ನಿಮ್ಗೇನ್ ಪ್ರಾಬ್ಲಮ್? ಅವರು ಧರ್ಮ ರಕ್ಷಣೆ ಮಾಡ್ತಾರೆ ಅಂತಂದ್ರೆ ನಿಮ್ಗೇನ್ ಪ್ರಾಬ್ಲಮ್ ಸರ್? ನಿಮ್ಗೇನ್ ಪ್ರಾಬ್ಲಮ್? ಅವ್ರು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ ಮಾತ್ರಕ್ಕೆ ನಿಮ್ಗೆ ಅದರಿಂದ ಆಗೋ ಪ್ರಾಬ್ಲಮ್ ಏನು? 100% ಮಾಡ್ಲಿ ಧರ್ಮ ರಕ್ಷಣೆ, ಬಟ್ ಲೆಟ್ ದೆಮ್ ಫಸ್ಟ್ ಲೀವ್ ದೇರ್ ಚಿಲ್ಡ್ರನ್. ಇಟ್ಸ್ ಓಕೆ. ನನ್ಗೆ ಇಷ್ಟ ಇದ್ರೆ ನಾನು ಹೋಗ್ತೀನಿ. ಇಟ್ಸ್ ಮೈ ಪರ್ಸನಲ್ ಚಾಯ್ಸ್. ಒಬ್ಬ ಸ್ವಯಂ ಸೇವಕನಾಗಬೇಕು ಅನ್ನೋದು ನನ್ನ ಆಸೆ ಆದ್ರೆ, ನನ್ನ ಸ್ವಂತ ಇಚ್ಛೆಯಿಂದ ನಾನು ಸೇರುವುದಾದ್ರೆ ಅದಕ್ಕೆ ನಿಮ್ಗೆ ಅಭ್ಯಂತರ ಯಾಕೆ ಅಂತ? ಸ್ವಯಂ ಇಚ್ಛೆಯಿಂದ ಇದ್ರೆ ಸೇರಿ. ನೀವ್ ಯಾಕೆ ಬಿಜೆಪಿ ಲೀಡರ್ಗಳು ಪ್ರವಚನ ಮಾಡ್ಬಿಟ್ಟು ನೀವು ಶಸ್ತ್ರ ತಗೋಬೇಕು, ನೀವು ಮನೆಯಲ್ಲಿ ಶಸ್ತ್ರ ಇಟ್ಕೋಬೇಕು ಅಂತ ಬೇರೆಯವ್ರಿಗೆ ಭಾಷಣದಲ್ಲಿ ಹೇಳ್ಬಿಟ್ಟು ನಿಮ್ ಮಕ್ಳಿಗೆ ವಿದೇಶಿ ಕಳಿಸ್ತೀರಾ? ಓದಕ್ಕೆ ಬಿಸ್ನೆಸ್ ಮಾಡಿಸ್ತೀರಾ ಅವ್ರ ಕಡೆ? ದಟ್ ಡಸಂಟ್ ಮೀನ್ ದಟ್ ನೀವು ಅದನ್ನ ಪ್ರಶ್ನೆ ಮಾಡ್ಬೇಕು ಅಂತ. ಅದು ಅವ್ರ ಇಚ್ಛೆ ಅಲ್ವಾ ಸರ್? ಈಗ ಕೇಳುವವನ ಇಚ್ಛೆ. ನನಗೆ ಧರ್ಮ ರಕ್ಷಣೆ ಇಷ್ಟ, ನನಗೆ ಆ ತತ್ವ ಸಿದ್ಧಾಂತಗಳು ಇಷ್ಟ, ನಾನು ಅದನ್ನೇ ನಂಬ್ತೀನಿ, ನಾನು ಹಾಗೆ ಇರ್ತೀನಿ ಅಂತ. ಈಗ ನಮ್ಮನೆ ಮಕ್ಕಳು ಅವ್ರ ಆಲೋಚನೆ ಮಾಡ್ಬಿಟ್ಟು ಅವ್ರ ಧರ್ಮ ರಕ್ಷಣೆಗೆ ಇಳಿದ್ರೆ ಅದು ಅವ್ರ ವಿಚಾರ. ಆದ್ರೆ ನಾನು ಧರ್ಮ ರಕ್ಷಣೆ ಬಗ್ಗೆ ಮಾತಾಡಿ ಬರೇ ಬಡವ್ರ ಮಕ್ಕಳ ಕೈಲಿ ದೊಣ್ಣೆ ಕೊಟ್ಬಿಟ್ಟು ನನ್ನ ಮಕ್ಕಳಿಗೆ ಮಾತ್ರ ಓದಿಸೋದು ಕರೆಕ್ಟಾ? ಇವ್ರ ಮಕ್ಕಳು ಯಾಕೆ ಶಾಖೆಗೆ ಹೋಗಲ್ಲ ಅಷ್ಟೇ ಹೇಳಿ ಮೇಡಮ್. ನನಗೆ ಅಷ್ಟೇ ಕೇಳಿ ಅವ್ರಿಗೆ. ಈಗ ಯಾರಾದ್ರೂ ಒಬ್ರು ಬಂದು ಸರ್ ಹೊರಗಡೆ ನನಗೆ ದ್ರೋಹ ಆಗಿದೆ, ನಮ್ಮನ್ನ ಮಾತ್ರ ಕೋಮು ಪ್ರಚೋದನೆಗೆ ಒಳಪಡಿಸಿ ನಾವು ಮಾತ್ರ ಬೀದಿಯಲ್ಲಿ ಹೋರಾಡಿ ನಾವು ಮಾತ್ರ ಕೇಸ್ ಹಾಕಿಸ್ಕೊಂಡು ನಾವು ಮಾತ್ರ ಸಾಯ್ತಾ ಇದ್ದೀವಿ ಅಂತ ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರಾ ಸರ್ಕಾರಕ್ಕೆ? ಯಾರಾದ್ರೂ ಬಂದು ಅದ್ರ ಬಗ್ಗೆ ಅಪಸ್ವರ ಎತ್ತಿದ್ದಾರಾ? ಯಾರಾದ್ರೂ ಚಕಾರ ಎತ್ತಿದ್ದಾರಾ? ಮಹೇಂದ್ರ ಕುಮಾರ್ ಅವರು, MG ಹೆಗಡೆ ಅವರು ಭಾಷಣಗಳು ಕೇಳಿದೀರಾ ಮೇಡಮ್? ಹನುಮೇಗೌಡ ಅಂತಿದ್ದಾರೆ, ಅವ್ರದ್ದು ಬುಕ್ ಓದಿದಾರ? ಎಲ್ಲರೂ ಇವರೆಲ್ಲ ಫಾರ್ಮರ್ RSS ಅಲ್ವಾ? ಈಗ ಕೇರಳನಲ್ಲಿ ಯಾವ್ದೋ ಒಂದು ಪ್ರಕರಣ ಆಗಿದೆ ಅಲ್ಲ, RSS ಅವರು ಅಫಿಷಿಯಲ್ ಕನ್ಫರ್ಮೇಶನ್ ಕೊಟ್ಟಿದಾರಲ್ಲ ಅದಕ್ಕೆ. ಸರ್ ಎಲ್ಲಾ ಕಡೆ ಗುಡ್ ಅಂಡ್ ಬ್ಯಾಡ್ ಇದೆ ಸರ್. ಈಗ ಕಾಂಗ್ರೆಸ್ ನಲ್ಲಿ ಕರಪ್ಟ್ ಇಲ್ವಾ? ಕರಪ್ಷನ್ ಗೆ ಇದಕ್ಕೆ ಸಂಬಂಧ ಇದೆ ಹೇಳಿ? ಇದು ಹಂಗಲ್ಲ ನಾನು ಹೇಳೋದು. ಎಲ್ಲದರಲ್ಲೂ ಕೂಡ ನೀವು ಸುಮ್ನೆ ಬೆರಳೆಣಿಕೆ ಎಷ್ಟು ಕೇಸ್ಗಳನ್ನ ಹೇಳಿ ನನಗೆ 10 ಈಗ 100 years ಆಗಿದೆ RSS. Tell me 10 good things they have done for the nation.
ಅಷ್ಟೇ ಕೇಳಿದಲ್ಲ ನಾನು. ಸರ್ ಯಾಕೆ ಸರ್ ಈಗ ನೋಡಿ ಸರ್, ಒಂದು ಉದಾಹರಣೆ ಹೇಳ್ತೀನಿ. ಉತ್ತರ ಕರ್ನಾಟಕಕ್ಕೆ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಸರ್, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾವು ಮೇಡಮ್ ಅದು ನಮ್ಮ ಯೂತ್ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಇಟ್ಸ್ ಓಕೆ, ನೀವು ಹೇಳಿದ್ರಲ್ಲ ಒಳ್ಳೆ ಕೆಲಸಗಳನ್ನ ಹೇಳಿ ಕರೋನಾ ಅಂತ. ಬಂದಾಗ ನಾನು ಮಾಡಿದ್ದೀನಿ, ನೀವು ಮಾಡಿದ್ದೀರಾ. ಎಸ್, ಬಟ್ ಒಳ್ಳೆ ಕೆಲಸಗಳನ್ನ ಹೇಳಿ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಅದಕ್ಕೆ ಅದೇ ಒಳ್ಳೆ ಯಾವ್ದು ಕೆಲಸ ಈಗ ಹಲವಾರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ 10 things that ಯಾವ ಏನೋ ನೀವು ರಾಷ್ಟ್ರದ ಬಗ್ಗೆ ಮಾತಾಡ್ತೀರಾ, ಇತಿಹಾಸದ ಬಗ್ಗೆ ಮಾತಾಡ್ತೀರಾ, 10 ಹೇಳ್ಬಿಡಿ ನನ್ಗೆ. ನೀವು ರಾಷ್ಟ್ರಕ್ಕೆ ಒಳ್ಳೇದಾಗಿರೋದು ಮಾಡಿರೋದು, ಜನರಿಗೆ ಒಳ್ಳೇದಾಗಿರೋದು ಮಾಡಿರೋದು, ಸಮಾಜದ ಏಳಿಗೆಗೆ ಮಾಡಿರೋದು, ಪ್ರವಾಹ ಬಂದಾಗ ಎಲ್ಲರೂ ಮಾನವೀಯತೆ ಮೆರಿಬೇಕಾಗ್ತದೆ, ಅದು ನೀವು ಮಾಡಿದ್ದೀರಾ, ನಾನು ಮಾಡಿದ್ದೀನಿ. ಅವ್ರೇನು ಅದೇನ್ ಮಾಡೋದ್ರಿಂದ ಉಪಕಾರ ಮಾಡಿದಾರ ನಮ್ಮ ಮೇಲೆ? ಹೌದು ಸಮಾಜಕ್ಕೆ ಏನ್ ಮಾಡಿದ್ದಾರೆ ಒಂದು 10 ಕೇಳ್ಬೇಕಲ್ಲ.